ಕಂಕಣ ಧಾರಣೆಯ ಬಗ್ಗೆ ವಿವರಿಸ್ತಾ ಇದ್ರು ಪ್ರೊಫೆಸರ್ ಶಲ್ವಪಿಳ್ಳೈ ಅಯ್ಯಂಗರ್ ಹಾಗೆ ಪ್ರೊಫೆಸರ್ ನಂಜರಾಜ ಅರಸ್ ಅವರು. ಆ ಕಂಕಣ ಧಾರಣೆಯ ಬಗ್ಗೆ ಇನ್ನೂ ಒಂದಿಷ್ಟು ವಿಚಾರಗಳು ಮಾತನಾಡೋದಿದೆ. ಬಟ್ ಅದಕ್ಕೂ ಮುಂಚೆ ಶಲ್ವಪಿಳ್ಳೈ ಸರ್ ಹತ್ರನೇ ಹೋಗ್ತೀನಿ. ಈಗ ಬನ್ನಿ ಮಂಟಪದಲ್ಲಿ ಪೂಜೆ ಆಯಿತು, ಆ ಶಮಿಯನ್ನ ಕೊಡುವಂತಹ ಕೆಲಸವನ್ನ ಯದುವೀರ್ ಒಡೆಯರ್ ಅವರು ಮಾಡಿದ್ರು. ಇಲ್ಲಿಗೆ ಅರಮನೆಯ ಎಲ್ಲ ಆಚರಣೆಗಳು ಮುಗ್ದು ಹೋಯ್ತಾ ಹೇಗೆ ಅಂತ ಹೇಳಿ? ಹೌದು, ಮುಖ್ಯವಾಗಿ ಇವಾಗ ನಾವೆಲ್ಲ ನೋಡ್ತಾ ಇದ್ವಿ. ನಾನು ಯಾವಾಗಲೂ ಇದನ್ನೊಂದು ಪಾಯಿಂಟನ್ನು ಹೇಳ್ತೀನಿ. ನಮ್ಮ ರಾಜಸತ್ತೆ ಅಥವಾ ರಾಜವಂಶ, ಆ ರಾಜರ ಆಳ್ವಿಕೆ, ಅದನ್ನು ಆಟೋಕ್ರಸಿ ಅಂತೇನು ಕರಿತೀರಿ, ನಿರಂಕುಶ ಅಧಿಕಾರ ಅಂತೇನು ಕರಿತೀರಿ, ಅದೆಲ್ಲ ಇವತ್ತಿಗೆ ಮುಗ್ದೋಗಿದೆ. ಇವತ್ತು ನಾವು ಡೆಮಾಕ್ರಸಿನಲ್ಲಿದ್ದೀವಿ, ಡೆಮಾಕ್ರೆಟಿಕ್ ರಿಪಬ್ಲಿಕಲ್ಲಿದ್ದೀವಿ. ಅಂದರೆ ಪ್ರಜಾಸತ್ತಾತ್ಮಕವಾದಂತಹ ಆಡಳಿತವನ್ನು ನಾವು ಒಪ್ಕೊಂಡಿದ್ದೀವಿ. ಆದರೂ ಕೂಡ ರಾಜ ಮನೆತನದ ಮೇಲೆ ಇರುವಂತಹ ಗೌರವ ಎಂಥದ್ದು ಅನ್ನೋದನ್ನು ನಾವು ಈ ಪೂಜೆಯಲ್ಲಿ ಅರ್ಥ ಮಾಡ್ಕೋಬೋದು. ಈಗ ತಾನೇ ತಾವೆಲ್ಲ ವಿಜುವಲ್ಸಲ್ಲಿ ನೋಡ್ತಾ ಇದ್ರಿ, ಎಲ್ಲ ಚಿತ್ರಣಗಳಲ್ಲಿ. ಮಹಾರಾಜರವರು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ಬನ್ನಿ ಪೂಜೆಯನ್ನು ಮಾಡಿ ಬನ್ನಿಯನ್ನು ಮುಡಿಯುವಂತಹ ಸಂದರ್ಭದಲ್ಲಿ, ಅಂದರೆ ಎಲ್ಲ ಆಯುಧಗಳಿಗೆ ಪೂಜೆಯನ್ನು ಮಾಡಿದಾಗ ಅಲ್ಲಿದ್ದಂತಹ ಪೊಲೀಸ್ ಅಧಿಕಾರಿ ವರ್ಗ, ಅವರು DCP, ACP, ಕಮಿಷನರ್ ಅಂತಹ ಹಂತದಲ್ಲಿರೋರು, ಅದೇ ಥರ ಅಲ್ಲಿದ್ದಂತಹ ಪತ್ರಕರ್ತರುಗಳು, ಅಲ್ಲಿದ್ದಂತಹ ಇತರ ಅಧಿಕಾರಿಗಳು ಎಲ್ಲರೂ ಭಕ್ತಿಯಿಂದ ಆ ಒಂದು ಬನ್ನಿಯನ್ನು ತಗೊಳ್ತಾರೆ. ನಾನು ಭಾಳ ಸಲ ನೋಡಿದ್ದೀನಿ, ಕೆಲವರೆಲ್ಲ ಅಲ್ಲಿರೋರೆಲ್ಲ ನನಗೆ ಅತ್ಯಂತ ಆಪ್ತರುಗಳೆಲ್ಲರೂ. ಅವರು 9 ದಿನ ಪೂರ್ತಿ ನವರಾತ್ರಿಯಲ್ಲಿ ಉಪವಾಸ ಇರ್ತಾರೆ. ಈ ಮಹಾರಾಜರು ಬನ್ನಿಯನ್ನು ಕೊಟ್ಟಾಗ ಬನ್ನಿಯನ್ನು ತೆಗೆದುಕೊಂಡು, ಅಲ್ಲಿ ನೋಡ್ಬೋದು ನೀವು, ಬನ್ನಿ ತಗೊಳ್ತಾ ಇರೋರನ್ನೆಲ್ಲ ನೋಡಿ. ಅವರೆಲ್ಲ ಯಾರವರೆಲ್ಲ ಆಫೀಸರ್ಸು, ಅರಮನೆಯವರು ಮತ್ತು ಬೇರೆ ಬೇರೆ ಸಾರ್ವಜನಿಕರು, ಪತ್ರಿಕಾ ಪ್ರತಿನಿಧಿಗಳು ಎಲ್ಲರೂ ತಗೊಂಡಾದ್ಮೇಲೆ ಉಪವಾಸವನ್ನು ಕೊನೆಗೊಳಿಸ್ತಾರೆ. ಅಂದರೆ ಮಹಾರಾಜ ನೋಡಿ, ಪೊಲೀಸವರು ಸೆಲ್ಯೂಟ್ ಹೊಡೆದು ತಗೊಳ್ತಾರೆ, ಅಲ್ಲಿನ ACP ಅವರು. ಸೊ ಹೀಗೆ ಅವರಿಗೆ ಆ ನಂಬಿಕೆ ಇದೆ. ಇನ್ನೂ ಆ ರಾಜಪ್ರಭುತ್ವದ ಬಗ್ಗೆ ಅವರು ಕೊಡುವಂತಹ ಬನ್ನಿಯನ್ನು ಮುಡಿದ್ರೆ ನಮಗೆ ಬಂಗಾರವಾಗುತ್ತೆ ಬಾಳು ಅನ್ನುವಂತಹ ನಂಬಿಕೆ ಇರೋದರಿಂದ ಈ ರಾಜವಂಶದ ಮೇಲಿನ ಅಪಾರವಾದ ನಂಬಿಕೆ ಇವತ್ತಿಗೂ ಕಡಿಮೆ ಆಗಿಲ್ಲ. ಯಾಕೆಂದರೆ ಆ ಮೈಸೂರು ಯದುವಂಶ ಜನರಿಗಾಗಿ ಮಾಡಿರುವಂತಹ ಅನೇಕ ಕೊಡುಗೆಗಳು, ಉಪಕಾರಗಳನ್ನು ನೆನೆಸ್ಕೊಂಡು ಇವತ್ತು ಕೂಡ ಪ್ರೀತಿಯಿಂದ ತಗೊಳ್ತಾರಲ್ಲಿ. ಅಂದರೆ ಇವತ್ತಿಗೂ ನೀವು ಯೋಚನೆ ಮಾಡ್ಬೋದು, ಅರಮನೆ ಒಳಗಡೆ ಇದನ್ನು ಪಡ್ಕೊಳ್ಳೋದಕ್ಕೆ ಕೋಟ್ಯಾಂತರ ಜನ ಭಾರತೀಯರು, ಅಂದರೆ ಕರ್ನಾಟಕದವರು ಬಯಸ್ತಾರೆ ನಾವು ಹೋಗ್ಬಾರ್ದಾ ಅಂತ. ಅವ್ರಿಗೆ ಅವಕಾಶ ಆಗ್ತಾ ಇಲ್ಲ, ಅದರಿಂದ ಹೋಗ್ತಾ ಇಲ್ಲ. ಇವತ್ತು ರಾಜಮನೆತನದವರು ನಡೆಸುವಂತಹ ದರ್ಬಾರ್ಗಾಗಲಿ ಪೂಜೆಗಳಿಗಾಗಲಿ ನಾವು ಪಾಲ್ಗೊಳ್ಬೇಕು. ನನ್ನನ್ನು ಎಷ್ಟು ಸಲ ಫೋನ್ ಮಾಡ್ತಾರೆ ಗೊತ್ತಾ ಭಾಳ ಜನ, ನೀವು ಹೇಗಾದರೂ ಮಾಡಿ ನಮ್ಮನ್ನು ಬಿಡಿಸಿ ಸರ್, ನಿಮ್ಮ ಭಾಳ ಕ್ಲೋಸು ಸರ್, ನಮ್ಮನ್ನು ಬಿಡಿಸಿ ಸರ್ ಅಂತೆಲ್ಲ ಹೇಳ್ತಾರೆ. ನಾನು ಅವ್ರಿಗೆಲ್ಲ ಹೇಳ್ತೀನಿ, ನೋಡಪ್ಪ, ಅದು ಅವರ ಆಚರಣೆ. ಅದು ಅಲ್ಲದೆ ಅರಮನೆ ಲಿಮಿಟೆಡ್. ನೀವು ಖಾಸಗಿ ದರ್ಬಾರಲ್ಲಿ ಒಂದು 300 ಜನ 400 ಜನ ಇರ್ಬೋದೇ ಹೊರತು 4000 ಜನ ತುಂಬ್ಕೊಳ್ಳೋಕ್ಕಾಗೋದಿಲ್ಲ, 5000 ಜನ ತುಂಬ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವ್ರ ಆಚರಣೆಗೆ ಲಿಮಿಟೆಡ್ ಜನ ಬಿಡ್ತಾರೆ ಅಂತ. ಬಟ್ ಆ ನಂಬಿಕೆ ಇದೆಯಲ್ಲ ಇವತ್ತಿಗೂ, ರಾಜವಂಶದ ಮೇಲಿನ ನಂಬಿಕೆ, ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆಯೇ ಹೊರತು ಕಮ್ಮಿ ಆಗ್ತಾ ಇಲ್ಲ ಅನ್ನೋದು ನನ್ನ ಅನುಭವ. ಈ ಶಮಿ ವೃಕ್ಷಕ್ಕೆ ಪೂಜೆ ಮಾಡೋದಕ್ಕೆ ಏನಾದ್ರು ಪೌರಾಣಿಕ ಹಿನ್ನೆಲೆ ಇದೆಯಾ ಅಂತ ನಾವು ಪ್ರತಿ ಸಲ ನೀವು ಹೇಳ್ತೀರಿ, ಒಂದು ಸಲ ರೀಕಾಲ್ ಮಾಡಿಬಿಡ್ಬೋದಾ ಅಂತ ಹೇಳಿ? ಇದು ಶಮಿ ವೃಕ್ಷ ಅನ್ನೋದು ನಾವು ಇವತ್ತು ವಿಜಯದಶಮಿ ದಿನ ಎಲ್ಲರೂ ಹೇಳ್ಕೋಬೇಕಾದಂತಹ ಒಂದು ಅತ್ಯದ್ಭುತವಾದ ಒಂದು ಮಂತ್ರ. ಶಮಿ ಶಮಯತೆ ಪಾಪಂ. ಹೇಳಿ, ಶಮಿ ಶಮಯತೆ ಪಾಪಂ. ಶಮಿ ಶತ್ರು ವಿನಾಶಿನಿ. ಶಮಿ ಶತ್ರುಗಳನ್ನು ನಾಶ ಮಾಡ್ತಾಳೆ, ಶಮಿ ನಮ್ಮ ಪಾಪಗಳನ್ನು ನಾಶ ಮಾಡ್ತಾಳೆ. ಅರ್ಜುನಸ್ಯ ಧನುರ್ಧಾರಿ, ಅರ್ಜುನನ ಗಾಂಡೀವ ಧನುಸ್ಸನ್ನು ಧರಿಸಿದ್ದವಳು ಇವಳೆ. ರಾಮಸ್ಯ ಪ್ರಿಯದರ್ಶಿನಿ, ರಾಮನಿಗೆ ಪ್ರಿಯವನ್ನು ಉಂಟು ಮಾಡಿದವಳು ಇವಳೆ ಅಂತ. ಅಂದರೆ ಪಾಂಡವರು ವನವಾಸ ಮತ್ತು ಅಜ್ಞಾತವಾಸವನ್ನು ಮೋಸದ ದಾಳದ ಆಟದಿಂದ ಮಾಡಬೇಕಾಗಿ ಬಂದ್ಬಿಡ್ತು, ಜೂಜಾಟದಿಂದ. ಇದರಿಂದಾಗಿ ಅವರೊಂದು ನಿಯಮ ಮಾಡಿಕೊಂಡ್ರು. ಕೌರವರು ಒಂದು ಮಾತನ್ನು ಹೇಳಿದ್ರು, ನೀವು ವನವಾಸ ಮತ್ತು ಅಜ್ಞಾತವಾಸ ಮಾಡಬೇಕು. ಒಂದು ವೇಳೆ ನಾವು ನಿಮ್ಮನ್ನು ಮತ್ತೆ ಅಜ್ಞಾತವಾಸದಲ್ಲಿ ಗುರುತಿಸಿದ್ರೆ ನೀವು ಮತ್ತೆ ವನವಾಸ ಅಜ್ಞಾತವಾಸವನ್ನು ಮಾಡಬೇಕು ಅಂತ ಹೇಳಿದರು. ಇದು ಪಾಂಡವರಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಇವರೇನು ಮಾಡಿದ್ರು, ವನವಾಸವನ್ನು ಮುಗಿಸಿ ಅಜ್ಞಾತವಾಸ 1 ವರ್ಷ ಮಾಡಬೇಕಾಗಿತ್ತು. ಆಗ ವಿರಾಟರಾಯನ ಆಸ್ಥಾನಕ್ಕೆ ಹೋದರು. ಅಲ್ಲಿ ಹೋಗುವಾಗ ತಮ್ಮ ಅತ್ಯಂತ ಅದ್ಭುತವಾದ ಶಸ್ತ್ರಾಸ್ತ್ರಗಳು, ನನ್ನ ಕೋತಿ ಕೈಯಲ್ಲಿ ಮಾಣಿಕ್ಯ ಕೊಡಬಾರ್ದು ಅಂತ ಹೇಳ್ತಾರೆ ನೋಡಿ, ಹಾಗೆ ಶಸ್ತ್ರಾಸ್ತ್ರಗಳು ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಏನಾಗಬೇಡ. ಸೊ ಹಾಗಾಗಿ ಅದು ಶಿವನಿಂದ ಬಂದ ಪಾಶುಪತಾಸ್ತ್ರ, ಅಗ್ನಿಯಿಂದ ಬಂದ ಗಾಂಡೀವ ಇತ್ಯಾದಿ ದೊಡ್ಡ ದೊಡ್ಡ ಅಸ್ತ್ರಗಳು, ಗದೆಗಳು, ಖಡ್ಗಗಳು ಎಲ್ಲವನ್ನೂ ಅವರೇನು ಮಾಡಿದ್ರು, ಒಂದು
ಬೆಡಚಪ್ಪನ ಬೊಂಬೆ ಅಂತ, ಅಂದರೆ ಮನುಷ್ಯ ರೂಪದಲ್ಲಿರುವ ಬೊಂಬೆ ಥರ ಮಾಡ್ತಾರೆ ನೋಡಿ. ಅಂದರೆ ನೋಡೋದಕ್ಕೆ ಭಯಂಕರವಾಗಿರಬೇಕು, ಹತ್ತಿರ ಯಾರು ಹೋಗಬಾರ್ದು, ಆ ಥರ ಗದ್ದೆಗಳಲ್ಲೆಲ್ಲ ಮಾಡಿರ್ತಾರಲ್ಲ. ಹಾಗೆ ಆಯುಧಗಳನ್ನೆಲ್ಲ ಮಾಡಿ ಬನ್ನಿ ವೃಕ್ಷದಲ್ಲಿ ಮೇಲ್ಗಡೆ ತಗೊಂಡೋಗಿ ಕಟ್ಬಿಟ್ಟು ಯಾರೂ ಮುಟ್ಟಕ್ಕಾಗದೇ ಇರೋ ಹಾಗೆ. ಯಾಕೆ ಬನ್ನಿ ವೃಕ್ಷದಲ್ಲೇ ಕಟ್ಟಿದ್ರು? ಬನ್ನಿ ಮಹಾಕಾಳಿ ಒಂದು, ಎರಡನೇದು ಬನ್ನಿ ಮುಳ್ಳಿದೆ, ಭಾಳ ಸುಲಭವಾಗಿ ಹತ್ತಕ್ಕಾಗೋದಿಲ್ಲ. ಆಮೇಲೆ ಬನ್ನಿ ಯಾವ ಪಶುಗಳು ಸಹ ಸಾಮಾನ್ಯವಾಗಿ ಊಟ ಮಾಡೋಕ್ಕೆ ಹೋಗೋದಿಲ್ಲ, ಅಂದರೆ ಈ ಎಲೆ ಕಿತ್ಕೊಳ್ಳೋಕ್ಕೋ ಇನ್ನೊಂದಕ್ಕೋ ಹೋಗಲ್ಲ. ಹಾಗಾಗಿ ಬನ್ನಿಯನ್ನು, ಅದು ಅಲ್ಲದೆ ಅಗ್ನಿ ವೃಕ್ಷ ಅದು, ಈ ಎಲ್ಲ ಕಾರಣಗಳಿಂದ ಅದರಲ್ಲಿ ಕಟ್ಟಿದ್ರು. ಆದರೆ ಅದು ಕಟ್ಟಿದ್ದು ಕೇವಲ ಮರಕ್ಕಾಗಿ ಅಲ್ಲ, ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ನೀನಿರು ಇದರಲ್ಲಿ ಅಂತ ಕೇಳಿದ್ರು. ಸೊ ದುರ್ಗಾದೇವಿ ಅಸ್ತ್ರಶಸ್ತ್ರಗಳನ್ನೆಲ್ಲ ಕಾಯ್ತಾ ಇದ್ಲು. ಹೀಗೆ ಇರುವಾಗ 1 ವರ್ಷ ಕರೆಕ್ಟಾಗಿ ಕಳೀತು. ಕೌರವರು ಏನು ಮಾಡಿದ್ರು, ಇದೇ ಸಮಯದಲ್ಲಿ ಅವರಿಗೆ ಡೌಟ್ ಬಂದಿತ್ತು, ಇವರು ವಿರಾಟ್ ರಾಯನ ಆಸ್ಥಾನದಲ್ಲಿ ಇದ್ದಾರೆ, ಇವರು ವೇಷ ಮರೆಸ್ಕೊಂಡಿದ್ದಾರೆ, ಸೈರಂಧ್ರಿಯಾಗಿ ಇವರಿದ್ದಾರೆ, ಬೃಹನ್ನಳೆಯಾಗಿ ಇವಳಿದ್ದಾಳೆ, ಅರ್ಜುನ ಸೈರಂಧ್ರಿಯಾಗಿದ್ದಾನೆ, ಇವನು ಅಡಿಗೆವನಾಗಿದ್ದಾನೆ, ಯಾರು ಧರ್ಮರಾಜ ಅಂತ ಒಂದು ಡೌಟ್ ಬತ್ತು, ಗ್ಯಾರಂಟಿ ಇಲ್ಲ. ಅದೇ ಸಮಯದಲ್ಲಿ ಕಂಡಿಡಿಯೋಕ್ಕೋಸ್ಕರ ಏನು ಮಾಡಿದ್ರು, ವಿರಾಟ್ ರಾಯನ ಗೋಗ್ರಹಣವನ್ನು ಮಾಡಿದ್ರು, ಅಂದರೆ ಹಸುಗಳನ್ನೆಲ್ಲ ಕದ್ರು. ಅದೇ ಸಮಯಕ್ಕೆ ಸರಿಯಾಗಿ ಕೌರವರ ವಿರುದ್ಧ ಹೋರಾಡಬೇಕು, ಯಾರು ಹೋರಾಡಕ್ಕೆ ಸಿದ್ಧ ಇಲ್ಲ ಅಲ್ಲಿ. ವಿರಾಟ್ ರಾಯರಿಗೆ ವಯಸ್ಸಾಗಿದೆ, ಉತ್ತರ ಕುಮಾರ ಬರೀ ಹುಡುಗಿರ ಜೊತೆಲಿ ನಿಂತ್ಕೊಂಡು ಅಂತಃಪುರದಲ್ಲಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಇದ್ದಾನೆ, ಏನೂ ಇಲ್ಲ. ಅವನು ಹೇಳಿದ್ದಿಷ್ಟೇನೆ, ನಾನು ಎಂತಹ ಕೌರವರನ್ನು ಮಣಿಸ್ತೀನಿ, ಆದರೆ ನನಗೊಬ್ಬ ಸಾರಥಿ ಇಲ್ಲ, ಅದು ದೊಡ್ಡ ಪ್ರಾಬ್ಲಮ್. ಅಂದಾಗ ಅರ್ಜುನ ಸರಿ ನಾನೇ ಸಾರಥಿಯಾಗಿ ಬರ್ತೀನಿ ನಡಿಯಿಂದ. ಉತ್ತರ ಕುಮಾರ ಅಲ್ಲಿಗೆ ಬರುವಾಗ ಇದೇ ಸಂದರ್ಭಕ್ಕೆ ಸರಿಯಾಗಿ 1 ವರ್ಷ ಮುಗಿದಿತ್ತು. ಇದು ಕೌರವರಿಗೆ ಗೊತ್ತಿಲ್ಲ. ಆವತ್ತೇ ಎಂಡು. ಆವತ್ತು ಇವರು ಶಮಿ ವೃಕ್ಷದ ಹತ್ರ ಬಂದು ಮತ್ತೆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ನಮ್ಮ ಆಯುಧಗಳನ್ನು ವಾಪಸ್ ಕೊಡು ಅಂತ ಕೇಳಿದ್ರು. ಆ ಆಯುಧಗಳನ್ನು ವಾಪಸ್ ತಗೊಂಡ್ರು, ಅದನ್ನು ಶುದ್ಧ ಮಾಡಿದ್ರು, ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿಕೊಂಡ್ರು, ಹೊಳಪು ಮಾಡಿಕೊಂಡ್ರು. ಆದ್ದರಿಂದಾನೇ ಆಯುಧ ಪೂಜೆ ದಿನ ಅರಮನೆಯಲ್ಲಿಯೂ ಹಾಗೆ ಮಾಡ್ತಾರೆ. ಕೋಡಿ ಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತೆ, ಅಲ್ಲಿ ಎಣ್ಣೆ ಮಜ್ಜನಾನ ಮಾಡಿಸ್ತಾರೆ, ಅಂದರೆ ನೆನ್ನೆ. ಅದಾದಮೇಲೆ ಎಣ್ಣೆ ಎಲ್ಲ ಶುದ್ಧ ಮಾಡಿ ಆಯುಧ ಪೂಜೆಗೆ ತಂದಿಡ್ತಾರೆ. ಅಂದರೆ ಏನದು, ಪಾಂಡವರು ಗೋಗ್ರಹಣ ಕಾಲದಲ್ಲಿ ಕೌರವರನ್ನು ಗೆಲ್ಲುವಾಗ ಆಯುಧವನ್ನು ಪಡೆದ ದಿನ, ಗೆದ್ದ ದಿನ ಇವತ್ತು. ಆಯುಧವನ್ನು ಪಡೆದ ದಿನ ನಿನ್ನೆ, ಇವತ್ತು ಶಮಿ ವೃಕ್ಷದ ಹತ್ರ ಬಂದು ಗೆದ್ದಿದ್ದಕ್ಕಾಗಿ ಮತ್ತೆ ಪೂಜೆಯನ್ನು ಮಾಡ್ತಾರೆ. ಆದ್ದರಿಂದಲೇ ಶಮಿ, ಹೇ ಶಮಿ ವೃಕ್ಷವೇ, ಶಮಯತೆ ಪಾಪಂ, ನಮ್ಮ ಪಾಪಗಳನ್ನು ಹೋಗಲಾಡಿಸ್ತೀಯೆ. ಶಮಿ ಶತ್ರು ವಿನಾಶಿನಿ, ನಮ್ಮ ಶತ್ರುಗಳನ್ನೆಲ್ಲ ನಾಶ ಮಾಡ್ತೀಯ. ನೀನು ಕೇವಲ ಅರ್ಜುನಸ್ಯ ಧನುರ್ಧಾರಿ, ಅರ್ಜುನನ ಗಾಂಧೀವಾದಿಯ ಅಸ್ತ್ರಶಸ್ತ್ರಗಳನ್ನು ನೀನು ಇಟ್ಕೊಂಡಿದ್ದೆ. ಅದಷ್ಟೇ ಅಲ್ಲ, ಹಿಂದೆ ರಾಮನಿಗೂ ಕೂಡ ಪ್ರಿಯದರ್ಶನವನ್ನು ಮಾಡಿಸ್ದೆ. ಯಾಕೆಂದರೆ ಪ್ರಿಯದರ್ಶಿನಿ ಅಂದರೆ ಸಂತೋಷವಾದದ್ದನ್ನು ಕೊಟ್ಟವಳು ನೀನು. ಯಾಕೆಂದರೆ ರಾವಣನ ವಿರುದ್ಧ ಗೆಲ್ಲೋದಕ್ಕೆ ನೀನು ಮಾಡಿದವಳು ಅಂತ. ಅದಕ್ಕೆ ಅರಮನೆಯಲ್ಲಿ ಏನು ಮಾಡ್ತಾರೆ, ಶ್ರೀರಾಮಚಂದ್ರ ಆಯುಧ ಪೂಜೆ ಮಾಡ್ತಾ ಇರುವಂತಹ ಒಂದು ಚಿತ್ರ ಇದೆ ದುರ್ಗಾದೇವಿಯ ಮುಂದೆ. ಅದ್ರ ಕೆಳಗಡೆನೇ ಆಯುಧ ಪೂಜೆ ಮಾಡ್ತಾರೆ ಅವರು. ಇವತ್ತಿಗೂ ಹಾಗೇನೆ ಸಂಪ್ರದಾಯ ಅರಮನೆಯಲ್ಲಿ. ಸೊ ಹೀಗೆ ಆ ಶಮಿ ವೃಕ್ಷದ ಪೂಜೆಯನ್ನು ವಿಜಯ ಅಂತ, ಅದು ಅಲ್ಲದೆ ಧರ್ಮಶಾಸ್ತ್ರಗಳಲ್ಲಿ ತುಂಬ ಸ್ಪಷ್ಟವಾಗಿ ಅಪರಾಜಿತಾ ಪೂಜೆ ಅಂತ ಕರೀತಾರೆ ಇದನ್ನು. ಅಪರಾಜಿತ ಅಂತಂದರೆ, ಪರಾಜಿತ ಅಂದರೆ ಸೋತ್ಬಿಟ್ಟವಳು, ಅಪರಾಜಿತ ಅಂತಂದರೆ ಯಾರೂ ಗೆಲ್ಲಲಾಗದವಳು. ಅವಳು ಯಾರು? ಯಾವಾಗಲೂ ಯುದ್ಧ ನಡೆಯುವಾಗ ವಿಜಯಲಕ್ಷ್ಮಿಯು ನಗುತ್ತಿದ್ದಳು, ಯಾರಿಗೆ ಮಾಲೆ ಹಾಕಲಿ ಎಂದು ಕಾಯುತ್ತಿದ್ದಳು, ವಿಜಯಲಕ್ಷ್ಮಿ ಅವನಿಗೆ ಮಾಲೆಯನ್ನು ಹಾಕಿ ವರಿಸಿದಳು ಅಂತ ಬರ್ತದೆ ಶಾಸ್ತ್ರಗಳಲ್ಲಿ. ಅಂದರೆ ಯಾರಿಗೆ ವಿಜಯಲಕ್ಷ್ಮಿಯ ಕೃಪೆ ಇರ್ತದೋ ಅವರು ಮಾತ್ರನೇ ವಿನ್ ಆಗೋದಕ್ಕೆ ಸಾಧ್ಯ. ಯಾರಿಗೆ ವಿಜಯಲಕ್ಷ್ಮಿ ಅತ್ಯಂತ ಚಂಚಲೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಬೇರೆಯವ್ರಿಗೆ ಹಾಕ್ಬಿಡ್ಬೋದು ಅವಳು. ಅಂತಹ ವಿಜಯಲಕ್ಷ್ಮಿ ಅಪರಾಜಿತಾ ದೇವಿ ಪೂಜೆ ಮಾಡುವಂಥ ದಿನ ಇದು. ಆದ್ದರಿಂದ ಅಪರಾಜಿತಾನ ಆವಾಹನೆ ಮಾಡ್ತಾರೆ. ಅಪರಾಜಿತಾಯೈ ನಮಃ, ವಿಜಯಲಕ್ಷ್ಮಿಯೈ ನಮಃ ಅಂತ ಹೇಳಿ ಮಾಡ್ತಾರೆ. ಅಂತಹ ವಿಜಯಲಕ್ಷ್ಮಿಯ ಪೂಜೆಯನ್ನು ಮಾಡಿ ಬನ್ನಿಯನ್ನು ಮುಡಿಯುವಂತಹ ದಿನ ಇದು. ಆದ್ದರಿಂದಲೇ ಬನ್ನಿ ಮಹಾಕಾಳಿ, ಅವಳೇ ಮಹಾಕಾಳಿ, ಅವಳೇ ಮಹಾ ಸರಸ್ವತಿ, ಅವಳೇ ಮಹಾಲಕ್ಷ್ಮಿ. ಅದಕ್ಕೆ ಅವಳಿಗೆ ಭೋಗ ವೈಭವ ಸಂಧಾತ್ರಿಯೇ ನಮಃ ಅಂತ ಒಂದು ಲಕ್ಷ್ಮೀ ಸಹಸ್ರನಾಮದಲ್ಲಿ ಹೆಸರು. ಅಂದ್ರೇನು? ಮತ್ತೆ ಭಾದಿ ಮಹೋದಯಾಯೇ ನಮಃ ಅಂತ ಹೆಸರು. ಅಂದರೆ ಹಸು, ಆನೆ, ಕುದುರೆ ಎಲ್ಲ ಕೊಡವಳು ಯಾರು? ಅವಳೇ. ಪುತ್ರ ಪೌತ್ರಾಭಿವೃದ್ಧಯೇ ನಮಃ ಇನ್ನೊಂದು ಹೆಸರು ಅವಳಿಗೆ. ಜ್ಯೋತಿಷಾಸ್ತ್ರೈಕ ಲೋಚನಾಯೇ ನಮಃ. ಅಂದರೆ ಮಹಾಲಕ್ಷ್ಮಿಯ ಕೃಪೆ ಒಂದು ಕ್ಷಣ ಇಲ್ಲದೆ ಹೋದರೆ, ಲಕ್ಷ್ಮಿ ಅಂತಂದ್ರೇ ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳಲೇಬೇಕಿದ್ದನ್ನು. ಲಕ್ಷ್ಮಿ ಅಂತಂದರೆ, ಲಕ್ಷ್ಮ ಅಂತಂದರೆ ಗುರುತು. ಸಮಾಜದಲ್ಲಿ ನಿನ್ನನ್ನು ಏನಾದರೂ ಒಂದು ಇದೆ ಅಂತಲೇ ಗುರ್ತಿಡಿಯೋದು. ಇಲ್ಲ ನಿನ್ನ ಹತ್ರ ದುಡ್ಡಿರಬೇಕು, ಇಲ್ಲ ನಿನ್ನ ಹತ್ರ ರೂಪ ಇರಬೇಕು, ಇಲ್ಲ ನಿನ್ನ ಹತ್ರ ಒಳ್ಳೆ ವಿದ್ಯೆ ಇರಬೇಕು, ಇಲ್ಲ ನಿನ್ನ ಹತ್ರ ಒಳ್ಳೆ ಅಧಿಕಾರ ಇರಬೇಕು, ಏನೋ ಒಂದು ಇರಬೇಕು ನಿನಗೆ. ಅದಿದ್ದರೆ ನಿನ್ನ ಗುರುತದು.
ಆ ಗುರುತನ್ನು ಯಾರು ಕೊಡ್ತಾಳೆ ಅಂದರೆ ಲಕ್ಷ್ಮಿ. ಅದಕ್ಕೆ ಲಕ್ಷ್ಮ ಅಂದರೆ ಗುರುತಿಸುವಂತೆ ಮಾಡುವವಳು ಯಾರೋ ಅವಳು ಲಕ್ಷ್ಮಿ. ಅಂದರೆ ನೀನು ಏನಾದರೂ ಇರಲಿ ನನ್ನನ್ನು ಇವತ್ತು ನನ್ನನ್ನು ಇಲ್ಲಿ ಗುರುತಿಸಿದ್ದಾರೆ ಅಂತಂದರೆ ಏನೋ ಒಂದು ಇದೆ ಅನ್ನೋದಕ್ಕೆ ಗುರುತಿಸಿದ್ದಾರೆ. ಏನು ಇಲ್ಲದೆ ಹೋದರೆ ಗುರುತಿಸೋಕೆ ಸಾಧ್ಯವೇ ಇಲ್ಲ. ಹಾಗೆ ಆ ಗುರುತನ್ನು ನೀಡುವವಳೇ ಲಕ್ಷ್ಮಿ. ಆದರೆ ಆ ಗುರುತಲ್ಲಿ ವಿಜಯವನ್ನು ತರುವವಳು ವಿಜಯಲಕ್ಷ್ಮಿ. ಆದ್ದರಿಂದ ಈ ನವರಾತ್ರಿ ಮಹೋತ್ಸವಕ್ಕೆ ರಾಜವಂಶ ರತ್ನಪ್ರಭದಲ್ಲಿ ತಮ್ಮಯ್ಯ ಶಾಸ್ತ್ರಿಗಳು ಮುಮ್ಮಡಿ ಕೃಷ್ಣರಾಜ ಭೂಪನು ವಿಜಯಲಕ್ಷ್ಮಿ ವ್ರತೋತ್ಸವಕ್ಕಾಗಿ ತೊಡಗಿಕೊಂಡನು ಅಂತ ಬರೀತಾರೆ. ಅಂದ್ರೇನು? ಇದಕ್ಕೆ ವಿಜಯಲಕ್ಷ್ಮಿ ವ್ರತೋತ್ಸವ ಅಂತ ಹೆಸರು. ಅದರಿಂದ ಅಪರಾಜಿತಾ ದೇವಿಯ ಪೂಜೆಯನ್ನು ಬನ್ನಿ ಮಂಟಪದಲ್ಲಿ ಮಾಡೋದು ಪದ್ಧತಿ. ಇದಾದ್ಮೇಲೆ ಮಹಾರಾಜರು ಮತ್ತೆ ಮರಳಿ ಹೋಗ್ತಾ ಇದ್ದಾರೆ. ಮರಳಿ ಹೋದ್ಮೇಲೆ ಅಲ್ಲಿ ಉತ್ತರ ಪೂಜೆಗಳನ್ನೆಲ್ಲ ಮುಗಿಸಿ ಆಯುಧಗಳನ್ನೆಲ್ಲ ಸ್ವಸ್ಥಾನದಲ್ಲಿಟ್ಟು ಆ ಭಗವತಿ ತಾಯಿಯ ಪ್ರಸಾದ ಬಂದಿರುತ್ತೆ, ಅದನ್ನು ಊಟ ಮಾಡ್ತಾರೆ. ಅಲ್ಲಿಗೆ ಇವತ್ತಿನ ಪೂರ್ತಿ ದಶಮಿ ಕಾರ್ಯಕ್ರಮಗಳು ಮುಕ್ತಾಯಿತು. ಇದಾದ್ಮೇಲೆ ಕಾಮನ್ ಮ್ಯಾನ್ ಥರ ಅವ್ರು ಆಚೆಗೆ ಬಂದ್ಬಿಡ್ತಾರೆ. ಇದಷ್ಟು. ಓಕೆ, ಇಲ್ಲಿಗೆ ಅಂದ್ರೆ ರಾಜರು ಮಾಡ್ಬೇಕಾಗಿರುವಂತಹ ಎಲ್ಲ ಪೂಜೆಗಳು ಮುಗೀತು. ಎಲ್ಲ ಪೂಜೆಗಳು ಮುಗೀತು. ಅರಸ್ ಸರ್, ನೀವಾಗಲೇ ಹೇಳ್ತಾ ಇದ್ರಿ ಅಂದ್ರೆ ಕಂಕಣ ಧರಿಸೋದ್ರ ಬಗ್ಗೆ, ಜೊತೆಗೆ ಕಂಕಣ ವಿಸರ್ಜನೆ ಬಗ್ಗೆ ನೀವು ಹೇಳ್ತಾ ಇದ್ರಿ. ಕಂಕಣ ಧರಿಸಿದ ಮೇಲೆ ಯಾವ ರೀತಿ ನಿಯಮಬದ್ಧವಾಗಿ ಧರಿಸಬೇಕು, ಮತ್ತೆ ಸೂತಕ ಬಂದಾಗ ಅದಕ್ಕಿರುವಂತಹ ಪರಿಹಾರ ಏನು, ಎಲ್ಲದ್ರ ಬಗ್ಗೆ ಹೇಳಿದ್ರಿ. ಅದ್ರ ಜೊತೆಗೆ 1969ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕಂಕಣವನ್ನ ತೆಗೆದು ಹೊರಟ್ರು ಅಂತ ನೀವು ಹೇಳಿದ್ರಿ. ಸೊ ಅದು ಅಪಚಾರ ಆದಂಗ ಆಗ್ಲಿಲ್ವಾ? ಹಾಗಾದ್ರೆ ಇನ್ನು ನವರಾತ್ರಿಯ ಪೂಜೆ ಪುನಸ್ಕಾರಗಳು ಇದ್ದಾಗ್ಲೂ ಕೂಡ ಅವರು ಕಂಕಣವನ್ನ ತೆಗೆದು ಹೊರಗಡೆ ಹೋಗಿದ್ದು ಅಪಚಾರ ಆಗ್ಲಿಲ್ವಾ ಹಾಗಾದ್ರೆ? ಈಗ ಕಂಕಣ ಕಟ್ಕೊಂಡ್ಮೇಲೆ ಕಂಕಣ ಕಟ್ಕೊಳ್ಳೋದು ಯಾಕೆ? ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತೀವಿ, ಏಕದೃಷ್ಟಿ ಇರಲಿ, ಹೊರಗಡೆ ಕೈ ಕಾಲು ಮೂಮೆಂಟ್ ಮಾತ್ರ ಅಲ್ಲ, ಮನಸ್ಸು ಕೂಡ ಅದರಲ್ಲಿ ತೊಡಗಬೇಕು. ಬಾಹ್ಯ ಅಲ್ಲ, ಆಂತರಿಕವಾಗಿಯೂ ನಾವು ಅದರಲ್ಲಿ ತೊಡಗಿಸ್ಕೊಂಡು ಇದ್ದರೆ ಮಾತ್ರ ಕಾನ್ಸಂಟ್ರೇಷನ್ ಇರುತ್ತೆ. ಎರಡೆರಡು ಕೆಲಸ ಮಾಡೋಕ್ಕಾಗಲ್ಲ. ಮನಸ್ಸನ್ನು ತೊಡಗಿಸ್ಕೊಳ್ಬೇಕಾದರೆ ಶುದ್ಧವಾಗಿರಬೇಕು, ಗೊಂದಲ ಇರಬಾರ್ದು. ಆಗ ಪ್ರಶ್ನೆ ಕೇಳುವಾಗಿಲ್ಲ. ಆದರೆ ಅವತ್ತಿನ ಪರಿಸ್ಥಿತಿ ಜಯಚಾಮರಾಜ ಒಡೆಯರ್ ಮಹಾರಾಜರದ್ದು ಹೇಗಿತ್ತು? 1969 ಡಿಸೆಂಬರ್ ಆರ್ಡಿನೆನ್ಸ್ ಬಂತು. ರಾಜರಿಗೆ ಕೊಡ್ತಾ ಇದ್ದಂಥ ರಾಜಧನವೆಲ್ಲ ರದ್ದು. ಮನೇಲಿ ಬಾವುಟ ಹಾಕೊಳ್ಳೋಂಗಿಲ್ಲ, ಪೊಲೀಸ್ ಕೇಸು ಯಾವುದೂ ಇರಲಿಲ್ಲ ಅವರಿಗೆ. ಆದರೆ ಅವತ್ತಿಂದ ಎಲ್ಲ ಪ್ರಿವಿಲೇಜಸ್ ಏನಿತ್ತು ಎಲ್ಲ ರದ್ದಾಯಿತು. ಅವರು ಶ್ರೀಸಾಮಾನ್ಯ ಆದರು. ಹೀಗಿದ್ದವರು ಹೀಗಾದರು. ಅವರು ವೈಯಕ್ತಿಕವಾಗಿ ಅವ್ರ ಪರಿಸ್ಥಿತಿ ಹೇಗಿತ್ತು ಅಂದರೆ, ರಾಜಕುಮಾರನಾಗಿ ಬಾಳಿದ್ರು, 7 ವರ್ಷ ರಾಜನಾಗಿ ಬಾಳಿದ್ರು. ಭಾರತ ಸರ್ಕಾರ ವಿಲೀನವಾದಾಗ ಇವರು ಒಪ್ಪಂದ ಮಾಡ್ಕೊತಾರಲ್ಲ, ನಿಮ್ಮ ಪರ್ಸನಲ್ ಆಸ್ತಿ ಏನು ಅಂತ ಕೇಳ್ತಾರೆ. VP ಮೆನನ್ ಅಂತ ಕೇಂದ್ರ ಗೃಹ ಕಾರ್ಯದರ್ಶಿ, ಇವ್ರು ಬರ್ಕೊಡ್ತಾರೆ, ಇದು ನಂದು, ಅದು ನಿಂದು, ಅದು ನಂದು, ಇದು ನಂದು, ಚಾಮುಂಡಿ ಬೆಟ್ಟ ನಂದು, ಅರಮನೆ ನಂದು, ಚಿತ್ರದುರ್ಗಲ್ಲಿ ಅದು ನಂದು, ಶ್ರೀರಂಗಪಟ್ಟಣ ಇದು ನಂದು, ಮುಕ್ಕಾಲು ಮೈಸೂರೇ ಬರ್ಕೊಟ್ರು. ಅವ್ರು ಎಸ್ ಅಂದರು, ಅದೆಲ್ಲ ನಿಮ್ಮದೇ ಕಂಡ್ರಿ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ? ಇಡೀ ಜಗತ್ತು ನನ್ನದು, ಮೈಸೂರು ಸಂಸ್ಥಾನ ನನ್ನದು. ವೈಯಕ್ತಿಕವಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ? ದೊಡ್ಡ ಸೊನ್ನೆ. ಅವರ ಸವಲತ್ತುಗಳು ರದ್ದಾದ ನಂತರ ಅವ್ರ ಸೆಕ್ರೆಟ್ರಿಗೆ ಹೇಳಬೇಕು, ಅಯ್ಯೋ ನಾಳೆಗೆ ದುಡ್ಡಿಲ್ಲ ಕಣಯ್ಯ, ಎಲ್ಲರೂ ಒಂದು 50,000 ತಗೊಂಬಾರಯ್ಯ. ಅವ್ನು ತಲೆ ಕೆರೆದು ನೋಡೋ, ಆ ಬೆಟ್ಟದ ಪಕ್ಕ ಜಮೀನಿತ್ತಲ್ಲ ಕೊಟ್ಬಿಡೋದನ್ನು. ಇವ್ರು ಸೈನ್ ಹಾಕೋಲ್ಲ, ಸೆಕ್ರೆಟ್ರಿ.
ಆ ಸ್ಟೇಜಲ್ಲಿದ್ದರು ಅವರು. ಇಲ್ಲಿ ಕಂಕಣ ಕಟ್ಕೊಂಡು ನವರಾತ್ರಿ ಮಾಡೋದು ಕರೆಕ್ಟ್. ಅವ್ರ ಬಡಗಿಂತ ನೋವಿತ್ತಲ್ಲ, 2 ತಿಂಗಳಿಂದ ನೋವು ಬಂತಲ್ಲ, ಅದರಿಂದಾಗಿ ಇಲ್ಲಿ ಏಕಾಗ್ರ ಚಿತ್ತತೆ ಇರೋಲ್ಲ. ಆಮೇಲೆ ಅವ್ರ ವೈಯಕ್ತಿಕ ಕಾರಣಗಳು ಬೇರೆ ಇವೆ. ಆ ದುಃಖ ಮರೆಯೋಕ್ಕೆ ಏನು ಮಾಡಬೇಕು, ನೋವು ಮರೆಯೋಕ್ಕೆ ಏನು ಮಾಡಬೇಕು, ಅದು ಕಂಕಣ ಕಟ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ಕಂಕಣ ಬಿಚ್ಚಿದ್ರು ಮಗನ್ನ ಅವ್ರ ಕಾರ್ಯ ಮುಂದುವರಿಬೇಕು. ಪಾರಂಪರಿಕ ನಡಿಗೆ ನಿಲ್ಬಾರ್ದು. ಮಗನ್ನ ನೀನು ಮಾಡೋಯ ಅಂದರು. ಅವರು ಗೊಂಡ್ಲು ಬಿಟ್ಟೆ ಹೊರಟೋಗ್ಬಿಟ್ರು. ಅವನು ಅದೇ ಜಾಗದಲ್ಲಿ ಇದ್ದವನು, ಅದು ಬೇರೆ. ಅದು ಆತ ಕಟ್ಕೊಂಡಿದ್ದಾಗಿ ಅದು ಮಾಡೋಕ್ಕಾಗಲ್ಲ. ಸಿಗರೇಟ್ ಸೇದೋಕ್ಕಾಗಲ್ಲ, ಬಿಸ್ಕೆಟ್ ಕುಡಿಯೋಕ್ಕಾಗಲ್ಲ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಮಗನಿಗೆ ನೀನು ಕರ್ತವ್ಯ ಪಾಲನೆಯನ್ನು ಮಾಡು. ಅವನಿಗೆ ವಹಿಸ್ಬಿಟ್ಟು ಇವರು ಮೈಸೂರಿದ್ದು ತಾನೇ ಬೇಡ, ಬಂಡೆಪುರಕ್ಕೆ ಹೋದ್ರು. ಸೊ ಮನಸ್ಸಲ್ಲಿ ತುಂಬಾ ನೋವಿತ್ತು, ಹಾಗಾಗಿ ಏಕಾಗ್ರತೆನೂ ಇರಲಿಲ್ಲ. ನೋವು ಮರೆಯೋದಕ್ಕೋಸ್ಕರ ಅಂತ ಹೋದ್ರು. ನೋವು ಮರೆಯೋಕ್ಕೆ ಇಲ್ಲಿದ್ದಷ್ಟು ನೋಡ್ತಾ ಇದ್ದಷ್ಟು ಜಾಸ್ತಿ ಚುಚ್ಚುತ್ತೆ, ಪ್ರತಿ ಕ್ಷಣವೂ ಚುಚ್ಚುತ್ತೆ. ಅದರಿಂದಾಗಿ ಬೇಡ ಅಂತ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.